ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ಬಲಿಪಶು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಇಲ್ಲ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಬಿಜೆಪಿ ಅವರು ಪ್ರೊಸಿಷನ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಾದ ನಂತರ ಬೇಡ ಅಂತ ಹೇಳಿ ಲೆಟರ್ ಇದೆಯಲ್ಲ, ಇದು ಬಿಜೆಪಿ ಅವರು ಯಾರು ಹೇಳಿರೋದು? ಇದು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ. ಯಾರು ಹೇಳ್ತಾ ಇರೋದು? ಬಿಜೆಪಿ ಕರ್ನಾಟಕ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನ್ ಹೇಳ್ತಾ ಇದಾರೆ? ಇದು ಹೇಳ್ತಾ ಇದ್ದಾರ? ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಒಂದು ವೇಳೆ ಬಿಜೆಪಿ ಅವರಿಗೆ ಮಾಡಿ ವಿಧಾನಸೌಧದ ಮುಂದ್ಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗ ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು.